ಕಣ್ಣು ನಮ್ ಜೀವ ಕಣ್ಣು ದೈವ ಕಣ್ಣು. ನನ್ನ ಹೆಸರು ಹರೀಶ್ ಕುಮಾರ್ ಎಸ್, ಮೂಲತಃ ಬೆಂಗಳೂರು ನಿವಾಸಿ. ನಾವಿರುವಂತಹ ಕರ್ನಾಟಕದ ಬಗ್ಗೆ ನಮಗೆಷ್ಟು ಪರಿಚಯ? ತುಮಕೂರು, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು, ದಾವಣಗೆರೆ, ಇತ್ತೀಚೆಗಷ್ಟೇ ನಾವು ಕಲಬುರಗಿ ಕೂಡ ಹೋಗಿರ್ತೀವಿ. ನಮ್ಮ ಮಕ್ಕಳು ನಮ್ಮ ನಾಡಿನ ಬಗ್ಗೆ ತಿಳ್ಕೊಳ್ಳೇಬೇಕು ಅನ್ನೋದು ಉದ್ದೇಶ. ಅದು ಒಂದು ರೀತಿ ನಮಗೆ ಹೆಮ್ಮೆ, ನಮ್ಮ ಗರ್ವ. ರಿಯಾಲಿಟಿ ಬುಕ್ಸ್ ಆಫ್ ವರ್ಲ್ಡ್ ರೆಕಾರ್ಡ್ ಅವರು ಹಾಯ್ ಸ್ನೇಹಿತರೆ, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನಾವಿವತ್ತು ಕನ್ನಡದ ಬಗ್ಗೆ ಮಾತಾಡೋಕೆ ಬಂದಿದ್ವಿ. ಇಲ್ಲಿ ಒಬ್ರು ಸುವರ್ಣ ಕನ್ನಡ ಸಾಮ್ರಾಜ್ಯ ಅಂತ ಹೇಳಿ ಒಂದು ಸಂಘ ಕಟ್ಕೊಂಡು ನಮ್ಮ ಕನ್ನಡನ ಉಳಿಸೋದಕ್ಕೆ ಮತ್ತೆ ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಈಗ ಸುಮಾರು ಜನ ಹೇಳ್ತಾರೆ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ. ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ಹೇಳೋದೇನು ಬೇಕಾಗಿಲ್ಲ. ನಾವು ಕನ್ನಡನ ಪ್ರತಿನಿತ್ಯ ನಮ್ಮ ದಿನನಿತ್ಯ ಜೀವನದಲ್ಲಿ ಬಳಸಿದ್ರೆ ಕನ್ನಡ ಉಳಿಯುತ್ತೆ ಅನ್ನೋದಕ್ಕೆ ಇವರೇ ಜೀವಂತ ಸಾಕ್ಷಿ. ಸುವರ್ಣ ಕನ್ನಡ ಸಾಮ್ರಾಜ್ಯ ಈ ಸಂಘನ ಕಟ್ಟಿ ಬೆಳೆಸಿ ಮತ್ತೆ ನಮ್ಮ ಕರ್ನಾಟಕದಾದ್ಯಂತ ಓಡಾಡಿ ಎಷ್ಟೋ ನಮ್ಮ ಸರ್ಕಾರಿ ಶಾಲೆಗಳು ಮತ್ತೆ ಖಾಸಗಿ ಶಾಲೆಗಳಿಗೆ ಅವರೇ ಆದ ರೀತಿಯಲ್ಲಿ ನಮ್ಮ ಕನ್ನಡವನ್ನ ಅವರು ಟೀಚ್ ಮಾಡ್ತಾ ಇದ್ದಾರೆ. ಅವ್ರು ಯಾರು ಅಂದ್ರೆ ನಮ್ಮ ಹರೀಶ್ ಕುಮಾರ್ ಅವ್ರನ್ನ ನಾವು ಈಗ ವೆಲ್ಕಮ್ ಮಾಡ್ತಾ ಇದೀವಿ. ಸರ್ ಬನ್ನಿ ಸರ್. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಸರ್, ಈಗ ನೀವು ಸುವರ್ಣ ಕನ್ನಡ ಸಾಮ್ರಾಜ್ಯ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಏನಿದು ಸುವರ್ಣ ಕನ್ನಡ ಸಾಮ್ರಾಜ್ಯ, ಮತ್ತೆ ನಿಮ್ದು ಏನೇನು ಅಚೀವ್ಮೆಂಟ್ ಇದೆ, ಮತ್ತೆ ನಮ್ಮ ಕನ್ನಡನ ಉಳಿಸೋದಕ್ಕೆ ಮತ್ತೆ ಬೆಳೆಸೋದಕ್ಕೆ ನೀವು ಯಾವ ತರ ತಯಾರಿ ಮಾಡ್ಕೊಂಡಿದ್ದೀರಾ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಎಲ್ಲರಿಗೂ ನಮಸ್ಕಾರ. ಹಾಗಲೇ ಸರ್ ನನಗೆ ಪರಿಚಯ ಮಾಡ್ಕೊಂಡಾಗೆ, ನನ್ನ ಹೆಸರು ಹರೀಶ್ ಕುಮಾರ್ ಎಸ್, ಮೂಲತಃ ಬೆಂಗಳೂರು ನಿವಾಸಿ. ನಮ್ಮ ಸಂಸ್ಥೆ ಹೆಸರು ಸುವರ್ಣ ಕನ್ನಡ ಸಾಮ್ರಾಜ್ಯ. ಇದನ್ನ ನಾನು ಸ್ಥಾಪನೆ ಮಾಡಿದ್ದೀನಿ ಅನ್ನೋದಕ್ಕಿಂತ ಹೆಮ್ಮೆಯಿಂದ ಹೇಳ್ಕೊಂತೀನಿ. ಅದ್ರ ಜೊತೆಗೆ ನಾವು ಸಾಕಷ್ಟು ಶಾಲೆಗಳಿಗೆ ಭೇಟಿ ಮಾಡಿ ಪಠ್ಯಪುಸ್ತಕನ ಹೊರತುಪಡಿಸಿ ಒಂದ್ ರೀತಿ ನಮ್ಮ ಮಕ್ಕಳಿಗೆ ನಾವಿರುವಂತಹ ಕರ್ನಾಟಕದ ಬಗ್ಗೆ ನಮಗೆಷ್ಟು ಪರಿಚಯ ಅನ್ನೋದ್ರ ಬಗ್ಗೆ ನಾವೊಂದು ಕಮ್ಮಟ ಅಂದ್ರೆ ವರ್ಕ್ಶಾಪ್ ನ ಮಾಡ್ತೀವಿ. ಈ ವರ್ಕ್ಶಾಪ್ ನಲ್ಲಿ ನಮ್ಮ ಮಕ್ಕಳಿಗೆ ಸರಿಸುಮಾರು ಒಂದು 500-600 ಮಾಹಿತಿಗಳು ಲಭ್ಯವಾಗುತ್ತೆ. ಯಾವ್ದೆಲ್ಲ ಮಾಹಿತಿಗಳು ಲಭ್ಯವಾಗುತ್ತೆ ಅಂದ್ರೆ, ಒಂದ್ ರೀತಿ ನಮ್ಮ ಕರ್ನಾಟಕದ ಪರಿಚಯನ, ಕರ್ನಾಟಕದ ಜಿಲ್ಲೆಗಳು, ಅದಕ್ಕಿರುವಂತಹ ಉಪನಾಮಗಳು, ಅಲ್ಲಿರುವಂತಹ ಒಂದ್ ರೀತಿ ಜಲಪಾತಗಳು, ನದಿಗಳು, ಅಣೆಕಟ್ಟುಗಳು, ಕೋಟೆಗಳು, ಒಂದ್ ರೀತಿ ಪ್ರತಿಯೊಂದು ಜಿಲ್ಲೆ ಇರುವಂತಹ ಮಹನೀಯರು, ವಿಶೇಷವಾಗಿ ಕಾಣಿಸ್ಕೊಳ್ಳುವಂತ ಪ್ರಾಣಿಗಳು, ಒಂದ್ ರೀತಿ ಕಾಡುಗಳು, ಅಲ್ಲಿ ಬೆಳೆಯುವಂತ ಬೆಳೆಗಳು, ಮತ್ತೆ ಅಲ್ಲಿರುವಂತಹ ಸಾಕಷ್ಟು ಐತಿಹಾಸಿಕ ಪುರಾತನ ರಾಮಾಯಣ ಮಹಾಭಾರತದಲ್ಲಿ ಇದ್ದಂತ ಹೆಸರುಗಳನ್ನು ಕೂಡ ನಾವು ಗುರುತಿಸ್ಕೊಂಡಿದ್ವಿ. ಹಾಗಾಗಿ ಇಷ್ಟೂ ವಿಚಾರಗಳನ್ನ ನಮ್ಮ ಪ್ರೌಢಶಾಲಾ ಮಕ್ಕಳಿಗೆ ಪಾಠಕ್ಕೂ ಸಂಬಂಧಪಟ್ಟಂಗೆ ಸಾಕಷ್ಟು ವಿಚಾರಗಳನ್ನ ಮನರಂಜನೆಯಾಗಿ ತಿಳಿಸ್ಕೊಡುವಂತ ಕೆಲಸ ನಾವು ಕಳೆದ 4-5 ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದೀವಿ. ಈಗಾಗಲೇ ನಾವು ತುಮಕೂರು, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು, ದಾವಣಗೆರೆ, ಇತ್ತೀಚೆಗಷ್ಟೇ ನಾವು ಕಲಬುರಗಿ ಕೂಡ ಹೋಗಿರ್ತೀವಿ. ಎಲ್ಲಾ ಜಿಲ್ಲೆಗಳಿಗೂ ಹೋಗಿ ನಮ್ಮ ಮಕ್ಕಳು ಅಥವಾ ನಮ್ಮ ಕನ್ನಡದ ಮನಸ್ಸುಗಳು, ಪ್ರೌಢಶಾಲೆ ಮಕ್ಕಳಿಗೆ ವಿಚಾರಧಾರೆಯನ್ನ ಮಾಡ್ತೀವಿ. ಇದು ನಮ್ಗೆ ತುಂಬಾ ಸಂತೋಷ ಇದೆ. ನಮ್ಮ ಸಂಸ್ಥೆಯಲ್ಲಿ ಸರಿಸುಮಾರು 14 ಜನ ಅದಕ್ಕೆ ನಮಗೆ ಸೇವೆ ಸಲ್ಲಿಸ್ತಿದ್ದಾರೆ. ಒಂದು ಶಾಲೆಗೆ ಅಂತ ನಾವು ಭೇಟಿ ಮಾಡಿದಾಗ 4-5 ಜನ ಬರ್ತಾರೆ. ಇದರಲ್ಲಿ ನಮಗೆ ಬೆನ್ನೆಲುಬಾಗಿ ಸಾಕಷ್ಟು ಜನ ನಿಂತಿದ್ದಾರೆ. ಅವರೆಲ್ಲರಿಗೂ ಈ ಮೂಲಕ ನಾನು ಅವರಿಗೆ ಹೃತ್ಪೂರ್ವಕ ವಂದನೆಗಳು ತಿಳಿಸ್ತೀನಿ. ನಮ್ಮ ಉದ್ದೇಶ ನಮ್ಮ ಮಕ್ಕಳು ನಮ್ಮ ನಾಡಿನ ಬಗ್ಗೆ ತಿಳ್ಕೊಳ್ಳೇಬೇಕು ಅನ್ನೋದು ಉದ್ದೇಶ. ಅದು ಒಂದು ರೀತಿ ನಮಗೆ ಹೆಮ್ಮೆ, ನಮ್ಮ ಗರ್ವ. ನಿಮ್ಮ ಜಿಲ್ಲೆಗೂ ಖಂಡಿತವಾಗ್ಲೂ ಕರೀರಿ, ಬರ್ತೀವಿ. ಮಕ್ಕಳಿಗೆ ಆಟದೊಂದಿಗೆ ಪಾಠ ಮಾಡ್ಸಕ್ಕೆ ನಮ್ಮ ತಂಡ ಸದಾ ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಈಗ ಹರೀಶ್ ಕುಮಾರ್ ಸರ್ ನಮಗೆ ಕನ್ನಡದ ಬಗ್ಗೆ, ಅವ್ರು ಮಾಡಿರೋ ವರ್ಕ್ಶಾಪ್ ಬಗ್ಗೆ ಪ್ರತಿಯೊಂದನ್ನು ವಿವರವಾಗಿ ನಿಮಗೆ ತಿಳಿಸ್ಕೊಡ್ತಾರೆ. ನಮ್ಮ ಕನ್ನಡದ ಬಗ್ಗೆ ಸರಳವಾಗಿ ಅದು ಶಾಲಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ನಿಮ್ಮ ಊರಿನ ಶಾಲೆಗಳಲ್ಲಿ ಕನ್ನಡದ ಬಗ್ಗೆ, ಕನ್ನಡ ಉಳಿವಿನ ಬಗ್ಗೆ ಏನಾದ್ರು ಒಂದು ಕಾರ್ಯಕ್ರಮ ಬೇಕು ಅನ್ನೋದಾದ್ರೆ ಸರ್ದು ಡೀಟೇಲ್ಸ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಅವರು ತುಂಬಾ ಸರಳವಾಗಿ ಮಕ್ಕಳಿಗೆ ಮುಟ್ಟೋ ತರ ಕನ್ನಡದ ಬಗ್ಗೆ ಅವರು ತಿಳಿಸ್ಕೊಡ್ತಾರೆ ನಿಮಗೆ. ಓಕೆ ವೀಕ್ಷಕರೇ, ನಾನು ನಿಮ್ಗೆ ಆಗ್ಲೇ ಹೇಳ್ತಾ ಇದ್ದಂಗೆ ನಮ್ಮ ಶಾಲಾ ಮಕ್ಕಳಿಗೆ ನಾವಿರುವ ಕರ್ನಾಟಕದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾ ಬರ್ತಿದೀವಿ ಅಂತ ಹೇಳಿದ್ರೆ, ಹೌದು, ನಮ್ಮ ಕರ್ನಾಟಕ ಬಗ್ಗೆ ತುಂಬಾ ಸುಂದರವಾಗಿರುವಂತ ವಿಶೇಷಗಳು, ಕೆಲವೊಂದು ತಿಳ್ಕೊಳ್ಳೇಬೇಕು ಅನ್ನೋಂಥ ವಿಚಾರಗಳು ನಮ್ಮ ಇವತ್ತಿನ ಪಠ್ಯ ಪುಸ್ತಕದಲ್ಲಿ ಇಲ್ಲ. ಹೌದು, ಪಠ್ಯ ಪುಸ್ತಕದಲ್ಲಿ ಇಲ್ಲ, ಕೆಲವೊಂದು ಇರಬಹುದು, ಹೌದು, ಸಂತೋಷ. ಆದ್ರೂ ನಾವು ಕನ್ನಡಿಗರು ಹೆಮ್ಮೆಯ ವಿಚಾರ. ಹಾಗಾಗಿ ಇಂಥ ವಿಚಾರಗಳನ್ನ ಈ ರೀತಿ ತಿಳಿಸ್ಕೊಳ್ಳೋದಕ್ಕೋಸ್ಕರ ಈಗ ನಿಮ್ಮ ಕಣ್ಣು ಮುಂದೆ ಒಂದು ನೋಟಿನ ವಿನ್ಯಾಸ ನೋಡ್ತಾ ಇದ್ದೀರಾ. ಎಸ್, ಹೌದು, ನಿಮ್ಮ ಕಣ್ಮುಂದೆ ಒಂದ್ ರೀತಿ ಏನಪ್ಪಾ ಇದು 7,500 ರೂಪಾಯಿ ಅನ್ನೋ ತರ ನಿಮಗೆ ಅಚ್ಚರಿ ಆಗುತ್ತೆ. ಈ ರೀತಿ ಅಚ್ಚರಿ ಏನಕ್ಕೆ ಮಾಡಿದೀವಿ ಅಂತ ಹೇಳಿದ್ರೆ, ದುಡ್ಡು ಅಂದ ತಕ್ಷಣ ಎಲ್ಲರ ಗಮನ ಬಂದೇ ಬರುತ್ತೆ ನನ್ನ ಕಡೆಗೆ. ಆದ್ರೆ ಇದರಲ್ಲಿ ನಿಮಗೆ ಗೊತ್ತಿಲ್ಲದಂಗೆ ಸಾಕಷ್ಟು
ವಿಚಾರಗಳು ಬೇಸಿಕ್ ಆಗಿ ಹೌದು ತಿಳ್ಕೊಳ್ಳೇಬೇಕಾಗಿರುವಂತ ವಿಚಾರಗಳಿದೆ. ನೀವು ಇದರಲ್ಲಿ ನೋಡ್ತಾ ಇದ್ದೀರಾ ಒಂದಷ್ಟು ವಿಚಾರಗಳು. ಮೊದಲನೇದಾಗಿ ನೀವು ನೋಡ್ಬೋದು, ಏನು ನಾವು ಒಂದು ಮೊಬೈಲ್ ನಂಬರ್ ಸೀರಿಯಲ್ ನಂಬರ್ ಅಂತ ಏನ್ ಹೇಳ್ತೀವಿ, ನೋಟಿನ ಸೀರಿಯಲ್ ನಂಬರ್ ಅಂತ ಹೇಳ್ತೀವಿ. ಅದರಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದ್ ರೀತಿ 1973 ನವೆಂಬರ್ 1ನೇ ತಾರೀಕು ಗುರುವಾರ ಅಂತ ಏನ್ ನೋಡ್ತಾ ಇದ್ದೀರಾ, ಅದು ಮೈಸೂರು ರಾಜ್ಯ ಅಂತ ಆಗಿದ್ದು ನಮ್ಮ ಕರ್ನಾಟಕ ರಾಜ್ಯ ಅಂತ ಆಗಿರೋ ತಾರೀಕು. ನಾಮಕರಣ ಮೊಟ್ಟ ಮೊದಲದಾಗಿ ಕರ್ನಾಟಕ ಅಂತ ಆಗಿದ್ದು ತಾರೀಕು ಗುರುವಾರ. ಹೌದು, ನವೆಂಬರ್ 1ನೇ ತಾರೀಕು 1973. ಇದು ನಮಗೆ ಹೆಮ್ಮೆ ಕೂಡ, ಇದು ಹಬ್ಬ ಕೂಡ. ಅದ್ರ ಜೊತೆಗೆ ಮತ್ತೊಂದು ನೀವು ನಂಬರ್ ನೋಡ್ತೀರಾ, ಶುಕ್ರವಾರ ಅಕ್ಟೋಬರ್ 31ನೇ ತಾರೀಕು 2008 ನೋಡ್ತಾ ಇದ್ದೀರಾ. ಹೌದು, ಇದು ಕೂಡ ನಮಗೆ ಹೆಮ್ಮೆಯ ವಿಚಾರ. ಈ ಒಂದು ತಾರೀಕಿನಲ್ಲಿ ನಮ್ಮ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಅಂತ ದೊರೆತಂತ ದಿನ. ಇದು ಕೂಡ ನಮಗೆ ಒಂದು ಹಬ್ಬನೇ ಕೂಡ ಹೌದು. ಇದರಲ್ಲಿ 4ನೇ ಸಾಲಲ್ಲಿ ನೀವು ನೋಡ್ತಾ ಇದ್ದೀರಾ, ಒಂದು ಫಾರ್ಮುಲಾ ಅಂತ ಒಂದಿದೆ. ಏನು ನಮ್ಮ ಮಕ್ಕಳಿಗೆ ಒಂದು ಶಾಲೆಯಲ್ಲಿ ಮ್ಯಾಥ್ ಅನ್ನೋದಕ್ಕೆ ಫಾರ್ಮುಲಾ ಅಂತ ಬರುತ್ತೆ, ಫಾರ್ಮುಲಾ ಅಂತ ನೋಡ್ತಾ ಇದ್ದೀವಿ. ಈ ಫಾರ್ಮುಲಾ ನಿಮ್ಗೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲಿ ಒಟ್ಟು 31 ಜಿಲ್ಲೆಗಳಿದೆ. ಹೌದು, ಒಂದೊಂದು ಜಿಲ್ಲೆನೂ ಒಂದೊಂದು ವಿಶೇಷತೆಯಿಂದ ತುಂಬಿದೆ. ಒಂದೊಂದು ಜಿಲ್ಲೆನೂ ಅದು ಹೆಮ್ಮೆ ಪಡುವಂತ ವಿಚಾರ. ಈ 31 ಜಿಲ್ಲೆಗಳನ್ನ ನೆನಪಿಟ್ಕೊಳಕ್ಕೆ ಒಂದು ಸಣ್ಣದಾದಂತ ಸೂತ್ರ ಮಾಡಿದೀವಿ. ಈ ಸೂತ್ರ ಹೇಳುತ್ತೆ 31 ಜಿಲ್ಲೆಗಳು. ಅದರೊಂದಿಗೆ ನೀವು ನೋಡ್ತಾ ಇರ್ಬೋದು, ಹೌದು, ನಮ್ಮ ಭಾಷೆಗೆ ಇವತ್ತಿಗೆ ಸರಿ ಸುಮಾರು 2500 ವರ್ಷದ ಹಳೆಯ ಭಾಷೆ ಅಂತ ಒಂದು ದಾಖಲೆ ಆಗಿದೆ. ಹೌದು, 2500 ವರ್ಷದ ಹಳೆಯ ಭಾಷೆ ಅಂತ ದಾಖಲೆ ಆಗುತ್ತೆ. ಅದರ ಜೊತೆಗೆ ನಮಗೆಲ್ಲರಿಗೂ ಗೊತ್ತಿರೋಂತೆ ಕಾಲಘಟ್ಟಗಳು ಬದಲಾವಣೆ ಆಗುತ್ತೆ. ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ, ಅದು ಖಂಡಿತವಾಗ್ಲೂ ಎಲ್ಲರಿಗೂ ಗೊತ್ತಿದೆ. ಬಟ್ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನಮ್ಮ ಭಾಷೆನ ವಿಶ್ವದ ಲಿಪಿಗಳ ರಾಣಿ ಅಂತ ಕರೆಸ್ಕೊಂತಾನೆ ವಿನೋಬಾ ಭಾವೆ ಅವರು. ನಮ್ಮ ಭಾಷೆನ ವಿಶ್ವದ ಲಿಪಿಗಳ ರಾಣಿ ಅಂತ ಕರೆಸ್ಕೊಂತಾರೆ. ಅಷ್ಟು ಸುಂದರ, ಸರಳ, ಯಾರು ಬೇಕಾದ್ರೂ ಕಲಿಬಹುದು. ಅದೊಂದು ಹೆಮ್ಮೆಯ ವಿಚಾರ. ಮತ್ತೊಂದು ಒಬ್ಬರು ಪ್ರಾತಸ್ಮರಣೀಯರಂತ ಒಬ್ಬ ವ್ಯಕ್ತಿ, ಅದೊಂದು ಶಕ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇವರು ಬೇರೆ ಯಾರು ಅಲ್ಲ, ಮೊದಲನೆಯ ಶಾಲೆ, ಮೊದಲನೆಯ ಕಾಲೇಜು, ಮೊದಲನೇ ಹಾಸ್ಪಿಟಲ್, ಮೊದಲನೇ ರಸ್ತೆ, ಮೊದಲನೇ ವ್ಯಾಕ್ಸಿನ್, ನೀವು ಯಾವುದೇ ಒಂದು ಪ್ರಪ್ರಥಮ ಅಂತ ತಗೊಂತೀನಿ ಅಂದ್ರು ಅದಕ್ಕೆ ಶಂಕುಸ್ಥಾಪನೆ ಮಾಡಿದಂತ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇವ್ರನ್ನ ನಾವು ಖಂಡಿತವಾಗ್ಲೂ ಸ್ಮರಿಸಲೇಬೇಕು. ಅದರಲ್ಲೂ ನಮ್ಮ ಬೆಂಗಳೂರು, ಮಂಡ್ಯ, ಮೈಸೂರು ಈ ಒಂದು ಜಿಲ್ಲೆಯಲ್ಲಿರುವಂತ ಪ್ರತಿಯೊಬ್ಬರು ನಾವು ನೆನೆಸ್ಕೋಬೇಕು. ಯಾಕಂದ್ರೆ ಇವರು ಕೊಟ್ಟಂತ ಕೊಡುಗೆ ನಮಗೆ ಬಹಳ ಇದೆ. ಇವ್ರನ್ನ ನಾವು ಮನೆಯಲ್ಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾನಂದ್ರೆ ತಪ್ಪಾಗಲ್ಲ. ಹಾಗಾಗಿ ಇವ್ರನ್ನ ಸ್ಮರಿಸುವಂತ ಒಂದು ವಿಚಾರ ಹೇಳ್ತೀನಿ. ಹೌದು, ನಮ್ಮ ಕರ್ನಾಟಕದ ಲೋಗೋ ಆರ್ ಲಾಂಛನ ಅಂತ ಬಂದಾಗ ಅದು ನಾವು ಗಂಡ ಬೇರೊಂಟ ಅಂತ ಖಂಡಿತವಾಗ್ಲೂ ಅದನ್ನೇ ಕರಿತೀವಿ. ಅದರೊಂದಿಗೆ ಇಲ್ಲಿ ನೀವು ಮತ್ತೊಂದಷ್ಟು ವಿಚಾರಗಳನ್ನ ಹಿಂದೆ ತಿರುಗಿಸಿ ತೋರಿಸ್ತೀನಿ. ನಮ್ಮ ಕರ್ನಾಟಕವಂತ ಸಾಕಷ್ಟು ದೊಡ್ಡ ದೊಡ್ಡ ರಾಜಮನೆತನಗಳು, ಹೌದು, ರಾಜಮನೆತನಗಳು ನಮ್ಮನ್ನ ಆಳ್ವಿಕೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖ ಅಂತ ಎಲ್ಲರೂ ಬರ್ತಾರೆ. ಒಂದು ರೀತಿ ಗಂಗರು, ಕದಂಬರು, ಚಾಲುಕ್ಯರು, ಹೊಯ್ಸಳರು, ರಾಷ್ಟ್ರಕೂಟರು, ವಿಜಯನಗರ ಸಂಸ್ಥಾನ, ಮೈಸೂರು ರಾಜ್ಯ, ಸಾಕಷ್ಟು ಇವರೆಲ್ಲರೂ ನಮಗೆ ಅತ್ಯುತ್ತಮವಾಗಿರುವಂತ, ಸುಂದರ, ವಿಶೇಷವಾಗಿರುವಂತ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಅದರೊಂದಿಗೆ ನಿಮಗೆ ಇಲ್ಲಿ ಒಂದು ಕರ್ನಾಟಕದ ಒಂದು ನೋಟ, ಕರ್ನಾಟಕದ ಒಂದು ನೋಟ, ಒಂದು ಮ್ಯಾಪ್ ಅಂತ ಏನ್ ಕರಿತೀವಿ ಆ ರೀತಿ ಇದೆ. ಈ ಒಂದು ಕರ್ನಾಟಕ ಮ್ಯಾಪ್ ನ ಏನಕ್ಕೆ ಹಾಕಿದ್ದೀನಿ ಅಂತ ಹೇಳಿದ್ರೆ, ಭಾರತದಲ್ಲಿ ಸಂಪೂರ್ಣ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಗಂಧದ ಮರ ಏನಾದ್ರು ಇದೆ ಅಂತ ಹೇಳಿದ್ರೆ ಅದು ಒನ್ ಅಂಡ್ ಓನ್ಲಿ ನಮ್ಮ ಕರ್ನಾಟಕ. ಅದುವೇ ಗಂಧದ ಗುಡಿ ಅಂತ ಗುರುತಿಸ್ಕೊಳುತ್ತೆ. ಅದ್ರ ಜೊತೆಗೆ ಇತ್ತೀಚೆಗಷ್ಟೇ ನಮ್ಮ ಅರಣ್ಯ ಇಲಾಖೆಯ ಒಂದು ಲೋಗೋ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಲೋಗೋ ಕೂಡ ಮಾಡ್ತಾರೆ. ಆ ಒಂದು ಲೋಗೋ ಕೂಡ ಇದೇ ಆಗಿರುತ್ತೆ. ಹೌದು, ಇದ್ರ ಜೊತೆಗೆ ಪಕ್ಕದಲ್ಲಿ ನೀವು ನೋಡ್ತಾ ಇದ್ದೀರಾ, ಒಂದು ಸುಂದರವಾಗಿರುವಂತಹ ಬೃಹತ್ತಾದಂತ ಒಂದು ಕಟ್ಟಡ ತರ ಕಾಣ್ತದೆ. ಅದು ಬೇರೆ ಯಾವುದೂ ಅಲ್ಲ, ನಮ್ಮ ಮೈಸೂರು ಅರಮನೆ, ಅಂಬಾವಿಲಾಸ ಅರಮನೆ. ಈ ಅಂಬಾವಿಲಾಸ ಅರಮನೆ ಅಂತ ಹೇಳ್ತೀವಿ. ಮೊಟ್ಟ ಮೊದಲನೇದಾಗಿ ನಮಗೆ ದಸರಾ ಅಂತ ಶುರುವಾಗಿದ್ದು ಮೈಸೂರಿನಲ್ಲಿ 1610 ಶುರುವಾಗುತ್ತೆ. ಶ್ರೀರಂಗಪಟ್ಟಣದಲ್ಲಿ ಮೊಟ್ಟ ಮೊದಲ ದಸರಾ ಶುರುವಾಗುತ್ತೆ 610. ಇದೊಂದು ನಿಮ್ಮ ಗಮನಕ್ಕೆ. ಅದರೊಂದಿಗೆ ನಿಮಗೆ 4ನೇ ಸಾಲಿಂದ 3ನೇ ಸಾಲಲ್ಲಿ ಒಂದು ಬಂದಿರುತ್ತೆ. ಇದು ಒಂದು ರೀತಿ ನಿಮ್ಗೊಂದು ಸೂತ್ರ ತರ ಇರುತ್ತೆ. ಹೌದು, ಈ ಸೂತ್ರ ಯಾವ ತರಪ್ಪ ಇದೆ ಅಂತ ಹೇಳಿದ್ರೆ, ನೀವು ಗಮನಿಸಬಹುದು ಸೂಕ್ಷ್ಮವಾಗಿ. ಕು ದ ಶೀಮ ವಿ ಯು ಗೀಚಂ. ನೋಡ್ತಾ ಇದ್ದೀರಾ ಸ್ನೇಹಿತರೆ, ಕು ದ ಶೀಮ ವಿ ಯು ಗೀಚಂ. ಬೇರೆ ಏನೂ ಅಲ್ಲ, ನಮಗೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ನಮ್ಮ ಶಾಲಾ ಮಕ್ಕಳಿಗೆ 8 ಜ್ಞಾನಪೀಠ ಪ್ರಶಸ್ತಿ ಕವಿಗಳನ್ನ ನೆನಪಿಟ್ಕೊಳಕ್ಕೆ ಒಂದು ಸಣ್ಣ ಸೂತ್ರ. ಕುವೆಂಪು, ದ ರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ, ವಿ ಕೃಕೋಕಾಕ್, ಯು ಯುವರಾನಂದ ಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್.
ನಮ್ಮ ಮಕ್ಕಳಿಗೆ ಗೊಂದಲ ಆಗರ ಸರಳವಾಗಿ ನೆನ್ಪಿಟ್ಕೊಳಕ್ಕೆ ಒಂದು ಸೂತ್ರ ಕೂದ ಶೀಮ ವಿಯು ಗಿಚಂ. ಅದರೊಂದಿಗೆ ಇಲ್ಲೊಂದು ನೃತ್ಯ ಡಾನ್ಸ್ ಭಂಗಿ ಒಂದು ನಿಂತಿದೆ. ಬೇರೇನು ಅಲ್ಲ, ನಮ್ಮ ಕರ್ನಾಟಕದ ಒಂದು ನೃತ್ಯ ಅಥವಾ ಡಾನ್ಸ್ ಫಾರ್ಮ್ ಅಂತ ಏನ್ ಕರಿತೀವಿ ಅದು ಯಕ್ಷಗಾನ ಆಗಿರುತ್ತೆ. ಯಕ್ಷಗಾನ ನಮಗೆ ತುಂಬಾ ವಿಶೇಷವಾಗಿರುವಂತ ಒಂದು ನೃತ್ಯ ಅಂದ್ರೆ ತಪ್ಪಾಗಲ್ಲ. ಅದು ಕಣ್ಣಿಗೆ ಒಂದು ಹಬ್ಬನೇ ಕೂಡ ಹೌದು, ಮನಸ್ಸಿಗೂ ಕೂಡ ಹಬ್ಬ ಹೌದು. ಈ ಯಕ್ಷಗಾನದ ಬಗ್ಗೆ ಒಂದು ಸಣ್ಣ ವಿಚಾರ ಹೇಳ್ತೀನಿ ಅಂದ್ರೆ, ಸರಿ ಸುಮಾರು ಆ ಒಂದು ಪಾತ್ರ ಮಾಡೋ ಧಾರಿ ತನ್ನ ಮೈ ಮೇಲೆ ಒಂದು 12ರಿಂದ 15 kg ಒಂದು ಕಾಸ್ಟ್ಯೂಮ್ನ ಹಾಕೊಂತಾರೆ. ಅದರ ಜೊತೆಗೆ ಅವರು ಅವ್ರದೇ ಆದಂತ ಡೈಲಾಗ್ಸ್, ಅವ್ರದೇ ಆದಂತ ಒಂದು ಹಾಡು ಎಲ್ಲನೂ ತಾನೊಬ್ಬರೇ ಮಾಡ್ತಾರೆ. ಹಾಗಾಗಿ ಯಕ್ಷಗಾನ ತುಂಬಾ ವಿಶೇಷವಾಗಿದೆ. ಅದರ ಜೊತೆಗೆ ಹೌದು ನಮ್ಮ ಹೆಮ್ಮೆ, ಇದು ನಮ್ಮ ಕರ್ನಾಟಕದ ನೃತ್ಯ. ತದನಂತರ ನೀವು ನೋಡ್ತಾ ಇದ್ದೀರಾ ಸ ರಿ ಗ ಮ ಪ ದ ನಿ. ಹೌದು, ಸಂಗೀತದಲ್ಲಿ ನಮಗೆ ಒಟ್ಟು 2 ಬರುತ್ತೆ. ಒಂದು ಹಿಂದೂಸ್ತಾನಿ ಸಂಗೀತ ಅಂತ ಬರುತ್ತೆ, ಅದ್ರ ಬಿಟ್ರೆ ನಮಗೆ ಕಾರ್ನಾಟಿಕ್ ಸಂಗೀತ ಅಥವಾ ಹೌದು ಕರ್ನಾಟಕ ಸಂಗೀತ ಅಂತ ಕರೀತಾರೆ. ಕರ್ನಾಟಕ ಸಂಗೀತದ ಅಡಿಯಲ್ಲಿ ನಮಗೆ ಶಾಸ್ತ್ರೀಯ ಸಂಗೀತ ಮತ್ತೊಂದು ಸಾಕಷ್ಟು ಸಂಗೀತಗಳು ಬರುತ್ತೆ. ಇದು ಕೂಡ ನಮಗೆ ಹೆಮ್ಮೆ ಪಡುವಂತ ವಿಚಾರ, ಗರ್ವ ಪಡುವಂತ ವಿಚಾರ. ಸೊ ಒಟ್ಟಿನಲ್ಲಿ ಇಷ್ಟೂ ಮಾಹಿತಿಯನ್ನು ನಾವು ಸಂಪೂರ್ಣವಾಗಿ ಒಂದು ಚಿಕ್ಕದಾಗಿ ಒಂದು ನೋಟಿನ ಒಂದು ವಿನ್ಯಾಸ ಮಾಡಿ ನಮ್ಮ ಮಕ್ಕಳ ಮನಸ್ಸುಗಳನ್ನ ಗೆಲ್ಲೋದಕ್ಕೋಸ್ಕರ ಈ ರೀತಿ ಮಾಡಿ ಅವರಿಗೆ ನಮ್ಮ ಕರ್ನಾಟಕದ ವೈಭವ, ನಮ್ಮ ಕರ್ನಾಟಕದ ಸುಂದರತೆ, ನಮ್ಮ ಕರ್ನಾಟಕದ ಶಕ್ತಿ ಎಷ್ಟೆಲ್ಲ ಸ್ವಭಾವ ಇದೆ ಅನ್ನೋದನ್ನ ನೋಟಿನ ಮುಖಾಂತರ ತಿಳಿಸ್ಕೊಡುವಂಥದ್ದು ಮಾಡ್ತೀವಿ. ಇದರ ಜೊತೆಗೆ ನೀವು ಕೂಡ ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕಲ್ಲಿರುವಂತಹ ಶಾಲೆಗೆ ಕರೆದ್ರೆ ಖಂಡಿತವಾಗ್ಲೂ ನಮ್ಮ ಸಂಸ್ಥೆ ಸುವರ್ಣ ಕನ್ನಡ ಸಾಮ್ರಾಜ್ಯ ಸಂಸ್ಥೆ ಸದಾ ತುದಿಗಾಲಲ್ಲಿರ್ತೀವಿ. ನಮ್ಮ ಮಕ್ಕಳಿಗೆ ನಾವು ನಮ್ಮ ಕರ್ನಾಟಕ ಎಷ್ಟು ಸುಂದರವಾಗಿದೆ ಅನ್ನೋದನ್ನ ಮನರಂಜನೆಯಾಗಿ ತಿಳಿಸ್ಕೊಡ್ತೀವಿ. ಖಂಡಿತವಾಗ್ಲೂ ನಿಮ್ಮ ಊರಿಗೆ ಆದಷ್ಟು ಬೇಗ ಬರ್ತೀವಿ. ಎಸ್, ಹೌದು ಸ್ನೇಹಿತರೆ, ನಾನು ನಿಮ್ಗೆ ಆಗ್ಲೇ ಹೇಳ್ತಾ ಇದ್ದೆ ನೋಟಿನ ಒಂದು ಡಿಸೈನ್ ಅಲ್ಲಿ ನಮ್ಮ ಕರ್ನಾಟಕದ ಪರಿಚಯ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಹೊತ್ತು ಸರಿ ಸುಮಾರು 31 ಜಿಲ್ಲೆಗಳಿದೆ. ಆ 31 ಜಿಲ್ಲೆಗಳನ್ನ ನೆನ್ಪಿಟ್ಕೊಳಕ್ಕೆ ಒಂದು ಸೂತ್ರ ಅಥವಾ ಒಂದು ಫಾರ್ಮುಲಾ ಅಂತ ಮಾಡಿರ್ತೀವಿ. ಆ ಫಾರ್ಮುಲಾ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಸೂಕ್ಷ್ಮ ಗಮನಿಸಿ. B6 CK4 D3 HUM VR YGST. ಹೌದು, ಈ ಒಂದು ಫಾರ್ಮುಲಾ ಏನ್ ಹೇಳಕೊಟ್ಟಿದೆ ಅಂತ ಹೇಳಿದ್ರೆ, ಈಗ B6 ಅಂದ ತಕ್ಷಣ ನಮ್ಮ ಕರ್ನಾಟಕದಲ್ಲಿ ಬಿ ಅಕ್ಷರದಿಂದ ಉಚ್ಚಾರಣೆ ಆಗುವಂತಹ 6 ಜಿಲ್ಲೆಗಳಿದೆ. ಅದೇ ರೀತಿ CK4 ಸಿ ಇಂದ ಉಚ್ಚಾರಣೆ ಆಗುವಂತಹ 4 ಜಿಲ್ಲೆ, ಕೆ ಇಂದ ಉಚ್ಚಾರಣೆ ಆಗುವಂತಹ 4 ಜಿಲ್ಲೆ. D3 ಅಂದ ತಕ್ಷಣ ನಿಮಗೆ ಡಿ ಇಂದ ಬರುವಂತಹ 3 ಜಿಲ್ಲೆಗಳು, ಧಾರವಾಡ, ದಾವಣಗೆರೆ, ದಕ್ಷಿಣ ಕನ್ನಡ. ಇದೇ ರೀತಿ ಅದರೊಂದಿಗೆ HUMVR. ಹೌದು, HUMVR ಅಂದ ತಕ್ಷಣ ನಿಮಗೆ ಒಂದಷ್ಟು ಜಿಲ್ಲೆಗಳ ಹೆಸರು ಬರುತ್ತೆ. ಒಂದು ರೀತಿ ಹೇಳಕ್ ಬಯಸ್ತೀನಿ, ಹಾಸನ, ಹಾವೇರಿ, ಉಡುಪಿ, ಉತ್ತರ ಕರ್ನಾಟಕ, ಮಂಡ್ಯ, ಮೈಸೂರು, ವಿಜಯನಗರ, ವಿಜಯಪುರ, ರಾಮನಗರ, ರಾಯಚೂರು. ಅದರ ಜೊತೆಗೆ ಮುಂದಿನ ಸಾಲಲ್ಲಿದೆ YGST. ಕೇಳಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. YGST ಅದರ ಯಾವ ಜಿಲ್ಲೆಗೆ ಅದು ಹೇಳ್ಬರ್ತದೆ. ವೈ ಅಂದ ತಕ್ಷಣ ನಿಮಗೆ ಯಾದಗಿರಿ, ಜಿ ಅಂದ ತಕ್ಷಣ ನಮಗೆ ಗದಗ್, ಎಸ್ ಅಂದ ತಕ್ಷಣ ಶಿವಮೊಗ್ಗ, ಟಿ ಅಂದ ತಕ್ಷಣ ತುಮಕೂರು. ಇಷ್ಟು ಸುಂದರವಾಗಿ ಸರಳವಾಗಿ ಸೂತ್ರದ ರೀತಿಯಲ್ಲಿ 31 ಜಿಲ್ಲೆಗಳನ್ನ ನಮ್ಮ ಮಕ್ಕಳಿಗೆ ನೆನಪಿಟ್ಕೋಬಹುದು, ಖಂಡಿತ ನೆನಪಿಟ್ಕೋಬಹುದು. ಯಾಕಂದ್ರೆ ಪ್ರತಿಯೊಂದು ಜಿಲ್ಲೆನೂ ನಮಗೆ ತುಂಬಾ ವಿಶೇಷವಾಗಿರುವಂತಹ, ಅಚ್ಚರಿ ಮೂಡುವಂತಹ ಒಂದು ನಮಗೆ ಕೊಡುಗೆಗಳು ಕೊಟ್ಟಿದ್ದಾರೆ. ಇದು ನಮ್ಮ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ನೆನಪಿಟ್ಕೊಳಕ್ಕೆ ಒಂದು ಸೂತ್ರ. ಹೌದು ಸ್ನೇಹಿತರೆ, ಆಗ್ಲೇ ನಾನು ನಿಮಗೆ ನಮ್ಮ ಸುವರ್ಣ ಕನ್ನಡ ಸಾಮ್ರಾಜ್ಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಿಮ್ಗೆ ಹೇಳ್ತಾ ಇದ್ದೆ. ಒಂದ್ ರೀತಿ ಇವತ್ತಿನ ಮಕ್ಕಳು, ಹೌದು, ಕ್ರಿಕೆಟ್ ಅಂದ್ರೆ ಯಾರಿಗೆ ಇಷ್ಟ ಹೇಳಿ, ಪ್ರಪಂಚಾದ್ಯಂತ ತುಂಬಾನೇ ಇಷ್ಟ. ಹೌದು, ಕ್ರಿಕೆಟಿನ ವಿಚಾರಗಳನ್ನ ಒಂದ್ ರೀತಿ ಹೊಂದಿಸಿ ಬರೀ ಅನ್ನೋ ರೀತಿ ನಮ್ಮ ಕರ್ನಾಟಕದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಹೇಳಕ್ ಬಂದಿದ್ದೀನಿ. ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಒಂದ್ ರೀತಿ ನಮ್ಮ ಯುವ ಪೀಳಿಗೆಗೆ ಕ್ರಿಕೆಟ್ ಅಂತ ತಕ್ಷಣ ತುಂಬಾ ಇಷ್ಟ. ಹೌದು, ಅವರಿಗೆ ಒಂದ್ ರೀತಿ 2020 ಮ್ಯಾಚ್ ಅನ್ನೋದು ಖಂಡಿತವಾಗ್ಲೂ ಎಲ್ಲರಿಗೂ ತುಂಬಾ ಖುಷಿ ಕೊಡುತ್ತೆ. 2020 ಮ್ಯಾಚ್ ಅನ್ನೋದು ನಮ್ಗೆ ಖುಷಿ ಕೊಡೋದಾದ್ರೆ, ಎಲ್ಲೋ ಒಂದ್ ಕಡೆ ನಮಗೆ ಈ ಒಂದು ಹಬ್ಬ, ಯಾವ ಹಬ್ಬ, ಹಂಪಿ ಹಬ್ಬ, ಹಂಪಿ ಉತ್ಸವ ಅನ್ನೋದು ತುಂಬಾನೇ ಆಕರ್ಷಣೆ ಆಗಿರುತ್ತೆ. ಇಲ್ಲೂ ಕೂಡ ಎಲ್ಲಾ ತರ ಜನಗಳು ಬರ್ತಾರೆ ನೋಡೋದಕ್ಕೆ. ಅದೇ ರೀತಿ ನಮ್ಮ ಹಂಪಿಯಲ್ಲೂ ಕೂಡ ವಿಶ್ವದಾದ್ಯಂತ ಇರುವಂತ ಎಲ್ಲಾ ದೇಶ ಜನಗಳು ಬರ್ತಾರೆ. ಯಾಕಂದ್ರೆ ಹಂಪಿ ಉತ್ಸವ ನಮ್ಮ ಹೆಮ್ಮೆ. ಅದೇ ರೀತಿ ನೀವು ಇನ್ನೊಂದು ನೋಡ್ತಾ ಇದ್ದೀರಾ, RCB ಅಂದ ತಕ್ಷಣ ನಮ್ಮ ಮನಸ್ಸಲ್ಲಿ ಏನೋ ಒಂಥರ ಖುಷಿ. ಹೌದು, ಅದೇ ರೀತಿ SKS, ಇದರ ಫುಲ್ ಫಾರ್ಮ್ ಏನಿಲ್ಲ, ಸುವರ್ಣ ಕನ್ನಡ ಸಾಮ್ರಾಜ್ಯ ನಮ್ಮ ಹೆಮ್ಮೆ. ಖಂಡಿತವಾಗ್ಲು ಮತ್ತೊಂದು ವಿಚಾರ, ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಒಂದು ಕ್ರಿಕೆಟಿನ ನಾಯಕ ಅಂದ ತಕ್ಷಣ ನಮಗೆ ಎಲ್ಲವನ್ನು ಗೆಲುವನ್ನು ಕೊಡ್ತಾನಂತ ಒಂದ್ ರೀತಿ ನಮಗೆ ನೆನ್ಸ್ಕೊಳಂತ ಒಂದು ಧೋನಿ ಅನ್ನೋದನ್ನ ನಾವು ನೆನ್ಸ್ಕೊಂತೀವಿ. ಅದೇ ರೀತಿ
ನಾವು ನಮ್ಮ ನಾಡಿಗೆ ಸಾಕಷ್ಟು ಏಳಿಗೆ ಕೊಟ್ಟಂತ, ಪ್ರಗತಿ ಕೊಟ್ಟಂತ ನಮ್ಮ ಪ್ರತಿಸ್ಪಂದಂತ ನಾಲ್ವಡಿ ಕೃಷ್ಣರಾಜ ಕೂಡ ನಾವು ನೆನೆಸ್ಕೊಬಹುದು. ಹೌದು ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ ನೀವು 1983 ಒಂದು ಮೊಟ್ಟ ಮೊದಲ ವರ್ಲ್ಡ್ ಕಪ್ ಅಂತ ಗೆಲ್ತೀವಿ. ಜೊತೆಗೆ 2011 ಕೂಡ ನಾವು ವರ್ಲ್ಡ್ ಕಪ್ ಗೆಲ್ತೀವಿ. ಈ ಎರಡನೇ ಡೇಟ್ಗಳನ್ನ ನಾವು ದಿನಾಂಕನ ನೆನ್ಪಿಟ್ಕೊಳ್ಳೋದಾದ್ರೆ ನೋಡ್ತಾ ಇದ್ದೀರಾ, ನವೆಂಬರ್ 1ನೇ ತಾರೀಕು 1973 ಮೈಸೂರು ರಾಜ್ಯ ಅಂತ ಇರೋದು ಕರ್ನಾಟಕ ಅನ್ನೋ ಒಂದು ಹೆಸರನ್ನ ತಗೊಂಡು ನಾಮಕರಣ ಆಗುತ್ತೆ. ಇದು ಕೂಡ ನಮಗೆ ದೊಡ್ಡ ಹೆಮ್ಮೆಯ ಹಬ್ಬ ಕೂಡ. ಅದರೊಂದಿಗೆ ಶಾಸ್ತ್ರೀಯ ಸ್ಥಾನಮಾನ ಅಂತ ಸಿಗುತ್ತೆ. ಹೌದು, ನಮ್ಮ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಅಂತ ಸಿಗುತ್ತೆ. ಅದು ಕೂಡ ಅಕ್ಟೋಬರ್ 31ನೇ ತಾರೀಕು 2008. ಇದು ಕೂಡ ಡೆಫಿನೆಟ್ಲಿ ನಮಗೆ ಹೆಮ್ಮೆ ಪಡುವಂತ ವಿಚಾರ. ಎಲ್ಲವೇ ಕ್ರಿಕೆಟ್ಗೆನೆ ನಾನು ಹೊಂದಿಸಿದ್ದೀನಿ. ನಮಗೆ ಒಂದು ಕ್ರಿಕೆಟ್ ಅಲ್ಲಿ ಗೆದ್ದಂತ ಒಂದು ಕಪ್ ಅನ್ನೋದು ಇಂಪಾರ್ಟೆಂಟ್. ಎಲ್ಲರ ಕಣ್ಣು ಅದ್ರ ಮೇಲೆ ಇರುತ್ತಂದ್ರೆ, ಎಲ್ಲರ ಕಣ್ಣು ನಮ್ಮ ಮೈಸೂರು ದಸರಾ ಅಲ್ಲಿ ನಡೆಯುವಂತಹ ಅಂಬಾರಿ ಮೇಲೆ ಇರುತ್ತೆ. ಅಂದ್ರೆ ಅಷ್ಟು ವಿಶೇಷವಾಗಿರುವಂತ ಹೇಳ್ಕೊಟ್ಟಿದ್ದೀನಿ. ಇದರ ಜೊತೆಗೆ ಒಂದು ಸ್ಟೇಡಿಯಂ. ಹೌದು, ಸ್ಟೇಡಿಯಂ ಅಂತ ನೋಡಿದಾಗ ಅಲ್ಲಿ ಎಲ್ಲಾ ರೀತಿಯ ಜನಗಳು, ಕ್ರಿಕೆಟ್ ಪ್ರೇಮಿಗಳು, ಬೇರೆ ಬೇರೆ ಅನ್ಯ ದೇಶದವರು, ಭಾಷೆದವರು ಎಲ್ಲರೂ ಬರ್ತಾರೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಸರಿಸುಮಾರು ಒಂದು 207 ಭಾಷೆ, ಬೇರೆ 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 ದೇಶದಿಂದ ಬಂದಿರುವಂತ 207 ಭಾಷೆ ಮಾತಾಡುವಂತವ್ರು ಸಿಗ್ತಾರೆ. ಇದು ಕೂಡ ಒಂದ್ ರೀತಿ ಹೆಮ್ಮೆಯ ವಿಚಾರ. ಅದ್ರ ಜೊತೆಗೆ ಹೌದು, ಈಗ ನೀವು ನೋಡ್ತಾ ಇದ್ದೀರಾ, ಸಾಕಷ್ಟು ಕ್ರಿಕೆಟಿನ ಒಂದು ತಂಡ, ಟೀಮ್ ಅಂತ ಏನಿರುತ್ತೆ, ಅದಕ್ಕೆ ಒಬ್ಬೊಬ್ರು ಕ್ಯಾಪ್ಟನ್ ಅಂತ ಇರ್ತಾರೆ. ಹೌದು, ಕ್ಯಾಪ್ಟನ್. ಈ ಕ್ಯಾಪ್ಟನ್ ಹೆಸರೆಲ್ಲ ನಮ್ಮ ಮಕ್ಕಳ ಬಾಯಲ್ಲಿರುತ್ತೆ. ಹೌದು, ಸಂತೋಷ. ಹೌದು, ಅದ್ರ ಜೊತೆಗೆ ಜ್ಞಾನಪೀಠ ಪ್ರಶಸ್ತಿ ಬಂದಂತ 8 ಕವಿಗಳ ಹೆಸರು ನಮ್ಮ ಮಕ್ಕಳ ಬಾಯಲ್ಲಿ ಇತ್ತಂದ್ರೆ ಅದು ಕೂಡ ನಮಗೆ ವಿಚಾರ. ಇದ್ರ ಜೊತೆಗೆ ಇನ್ನೊಂದು ಅಚ್ಚರಿ ನೋಡ್ಬೇಕು ಅಂತ ಹೇಳಿದ್ರೆ, RCB ಅಂತ ತಕ್ಷಣ ನಮ್ಮ ಬರೋದೊಂದೇ, ಈ ಸಲ ಕಪ್ ನಮ್ದೆ, ಇದು ಹೊಸ ಅಧ್ಯಾಯ ಅಂತ ಹೇಳ್ತಾರೆ. ಅದೇ ರೀತಿ ಈ ಒಂದು ನಮ್ಮ ಸಂಸ್ಥೆ ಸುವರ್ಣ ಕನ್ನಡ ಸಾಮ್ರಾಜ್ಯದ ಒಂದು ಘೋಷಣೆ ಅಂತಂದ್ರೆ, ನೆಲೆಯಾಗಿದೆ ಕನ್ನಡ, ನುಡಿಯಾಗಲಿ ಕನ್ನಡ, ನಲಿದಾಡಲಿ ಕನ್ನಡ. ಹೌದು, ಮತ್ತೊಂದು ವಿಚಾರ, ಕ್ರಿಕೆಟ್ ಅಂದ ತಕ್ಷಣ ನಮಗೆ ಬರೋದು ಫಸ್ಟ್ ಅಂಪೈರ್, ಸೆಕೆಂಡ್ ಅಂಪೈರ್, ಥರ್ಡ್ ಅಂಪೈರ್. ಈ ಮೂರನ್ನ ನಾವು ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳೋದಾದ್ರೆ, ಯಾಕೆ ಅದೇ ರೀತಿ ನಮ್ಮ ಕನ್ನಡದಲ್ಲಿ ಹಳೆಗನ್ನಡ, ನಡುಗನ್ನಡ, ಹೊಸ ಕನ್ನಡ ಇದೇ ರೀತಿ ನೆನ್ಪಿಟ್ಕೋಬಹುದು. ಹೌದು, ಆ ಕ್ರಿಕೆಟ್ ನಲ್ಲಿ ಒಂದು 4, ಒಂದು 6 ಔಟ್ ಅಂತದಾಗ ನಮ್ಮ ತಂಡಕ್ಕೆ ಖುಷಿ ಕೊಡುವಂತ ಒಂದು ನೃತ್ಯ ಅಂತ ಮಾಡ್ತಾರೆ. ಹೌದು, ಆದ್ರೆ ಅದ್ರ ಜೊತೆಗೆ ನಮ್ಮ ಕರ್ನಾಟಕದ ನೃತ್ಯ ಅಂತ ಒಂದಿದೆ, ಅದು ಯಕ್ಷಗಾನ. ತುಂಬಾನೇ ಕಷ್ಟ, ಅದು ತುಂಬಾ ಸುಂದರ, ತುಂಬಾನೇ ಚೆನ್ನಾಗಿರುತ್ತೆ. ಇದು ತುಂಬಾ ವಿಶೇಷವಾಗಿರುವಂತ ನೃತ್ಯ ಕೂಡ. ಹೌದು, ಅದರೊಂದಿಗೆ ಡ್ರೋನ್ ಕ್ಯಾಮ್ರಾ ಅಂತ ಹೇಳ್ತೀವಿ, ಅದು ಹಾರುತ್ತೆ, ನೋಡುತ್ತೆ. ಹೌದು, ಹಾರುತ್ತೆ ಮತ್ತೆ ನೋಡುತ್ತೆ. ಅದೇ ರೀತಿ ನಮ್ಮ ಕರ್ನಾಟಕದ ಲಾಂಛನದಲ್ಲಿ ನಾವು ಗಂಡ ಬೇರುಂಡ ನೋಡ್ತೀವಿ, ಇದು ಕೂಡ ಹಾರುತ್ತೆ, ಖಂಡಿತ ನೋಡುತ್ತೆ. ಮತ್ತೊಂದು ನೋಡ್ತೀರಾ, ನಮ್ಮಲ್ಲಿ ಹೋಟೆಲ್ ಅಂತ ಏನ್ ನೋಡ್ತೀವಿ, ಅದನ್ನ ಏನು ನಾವು ಪ್ಯಾಲೇಸ್ ಅಂತ ಕರೆದ್ಬಿಡ್ತೀವಿ. ಪ್ಯಾಲೇಸ್ ತರ ಇದೆ ಹೋಟೆಲ್ ಅಂತ ಹೇಳ್ತೀವಿ. ಹೌದು, ಆದ್ರೆ ನಮ್ಮಲ್ಲಿ ಅವತ್ತಿಗೆನೆ ಪ್ಯಾಲೇಸ್, ಅರಮನೆ ಒಳಗಡೆ ಹೋಟೆಲ್ ತರ ಇದೆ. ಅಷ್ಟು ವಿಶೇಷವಾಗಿ ನಾವು ಹೊಂದಿದೀವಿ ಅಂತ ಹೇಳಕ್ ಖುಷಿ. ಇಷ್ಟು ಸಂಪೂರ್ಣ ಮಾಹಿತಿನ ನಾವು ಮಕ್ಕಳಿಗೆ ಕ್ರಿಕೆಟ್ಗೆ ಹೊಂದಿಸುವಂತ, ಮ್ಯಾಚ್ ಮಾಡೋ ತರ ಇಷ್ಟು ವಿಚಾರಗಳನ್ನ ನಾವು ಮಕ್ಕಳ ಮನಸ್ಸಿಗೆ ಮುಟ್ಲಿ ಅನ್ನೋ ಸರಿ ರೀತಿ ಮಾಡ್ತೀವಿ. ಸುವರ್ಣ ಕನ್ನಡ ಸಾಮ್ರಾಜ್ಯ ಅನ್ನೋ ಸಂಸ್ಥೆ ಸ್ಥಾಪನೆಯಾಗಿ ಸರಿ ಸುಮಾರು 5 ವರ್ಷಗಳಾಗ್ತಾ ಇದೆ. ಈ ಒಂದು 5 ವರ್ಷದಲ್ಲಿ ನಾವು ಸಾಕಷ್ಟು ಜಿಲ್ಲೆಗಳನ್ನ ಭೇಟಿ ಮಾಡಿ, ಸಾಕಷ್ಟು ತಾಲೂಕುಗಳ ಭೇಟಿ ಮಾಡಿ, ಅಲ್ಲಿರುವಂತಹ ಸಾಕಷ್ಟು ಪ್ರೌಢಶಾಲಾ ಮಕ್ಕಳಿಗೆ ನಾವು ಭೇಟಿ ಮಾಡಿ ಸರಿ ಸುಮಾರು 555 ಮಾಹಿತಿ ನಮ್ಮ ಕರ್ನಾಟಕದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಈ ಒಂದು ನಮ್ಮ ಒಂದು ಕನ್ನಡ ಸೇವೆನ ಗುರುತಿಸಿ ರಿಯಾಲಿಟಿ ಬುಕ್ಸ್ ಆಫ್ ವರ್ಲ್ಡ್ ರೆಕಾರ್ಡ್ಸ್, ಈಗ ನೀವು ನೋಡ್ತಾ ಇದ್ದೀರಾ, ರಿಯಾಲಿಟಿ ಬುಕ್ಸ್ ಆಫ್ ವರ್ಲ್ಡ್ ರೆಕಾರ್ಡ್ ಅವರು ನಮಗೆ ಒಂದು ಪ್ರಶಂಸೆ, ಒಂದು ಸನ್ಮಾನ ಅಂತ ಮಾಡ್ತಾರೆ. ಇದ್ರಲ್ಲಿ ನೀವು ನೋಡ್ತಾ ಇದ್ದೀರಾ, ಸಾಕಷ್ಟು ವಿಚಾರಗಳನ್ನ, ಸಾಕಷ್ಟು ಜಿಲ್ಲೆಗಳನ್ನ, ಆದಷ್ಟು ಇನ್ನ ಕೂಡ ನಾವು ನಿಮ್ಮ ಜಿಲ್ಲೆಗಳಿಗೂ ಕೂಡ ಬರ್ತೀವಿ, ತಾಲೂಕುಗಳು ಬರ್ತೀವಿ. ನಮ್ಮ ಪ್ರೌಢಶಾಲಾ ಮಕ್ಕಳಿಗೆ ನಮ್ಮ ಕನ್ನಡದ ಬಗ್ಗೆ ಹೆಮ್ಮೆ ಮಾಡ್ತೀವಿ. ಇದು ನಮ್ಮ ಕಲೆಗೆ ಪ್ರೋತ್ಸಾಹಿಸಿ ಸಿಕ್ಕಂತ ಒಂದು ದೊಡ್ಡ ಬಹುಮಾನ ಅಂತ ಹೇಳಿದ್ರೆ ಪ್ರಶಸ್ತಿ ಅಂದ್ರೆ ತಪ್ಪಾಗ್ಲಾರ್ದು. ಆಗ್ಲೇ ಹೇಳ್ದಂಗೆ ನಿಮ್ಮ ಶಾಲೆಗೆ ಬರೋದಕ್ಕೆ ನಾವು ಸದಾ ಸಿದ್ಧರಿದ್ದೇವೆ. ಆದಷ್ಟು ಬೇಗ ಬರ್ತೀವಿ. ನಮ್ಮ ಕರ್ನಾಟಕದ ಬಗ್ಗೆ ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡ್ತೀವಿ. ನಮಸ್ಕಾರ.